ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಲಾಸ್ಟ್ ವೀಕಿಂದ ಶೂಟ್ ಮಾಡ್ಕೊಂಡಿರೋ ವಿಡಿಯೋಸು. ರಿಯಾ ಸ್ಕೂಲಲ್ಲಿ ಪ್ರಾಜೆಕ್ಟ್ ವರ್ಕ್ಸ್ ಕೊಟ್ಟಿದ್ದರು ಎಲ್ಲ ಸಬ್ಜೆಕ್ಟ್ದು. ಇದು EVS ಸಬ್ಜೆಕ್ಟಿಂದ ಒಂದು ಹೌಸ್ ಮಾಡ್ಕೊಂಡು ಬರೋಕ್ಕೆ ಹೇಳಿದರು, ನಾನೇ ಮಾಡಿಕೊಟ್ಟಿದ್ದೆ. ಮತ್ತು ಇದು ವಾಲ್ ಕ್ಲಾಕ್ ಮಾಡೋಕ್ಕೆ ಹೇಳಿದರು, ಇದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಿಂದ ಕೊಟ್ಟಿರೋದು. ಇದನ್ನ ರೇನ್ಬೋ ಥೀಮಲ್ಲಿ ಮಾಡಿಕೊಟ್ಟಿದ್ದೆ. ನೋಡಿ, ಇದು ವಾಲ್ ಕ್ಲಾಕು ಮತ್ತು ಹೌಸು. ರಿಯಾಗೆ ತುಂಬ ಇಷ್ಟ ಆಯಿತು, ಟೀಚರ್ಸ್ಗೂ ಇಷ್ಟ ಆಯಿತು ಅಂತ ಬಂದು ಹೇಳಿದ್ಲು ಮನೇಲಿ. ನೆಕ್ಸ್ಟ್ ಇಂಗ್ಲೀಷ್ ಸಬ್ಜೆಕ್ಟ್ದು ಕೊಟ್ಟಿದ್ದರು, ಫ್ರೂಟ್ ಮತ್ತು ಒಂದು ಫ್ಲವರ್, ಅದು ಥರ್ಮೋಕೋಲಲ್ಲೇ ಮಾಡ್ಕೊಂಡು ಬರೋಕ್ಕೆ ಹೇಳಿದರು. ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಸ್ವಲ್ಪ ಸ್ಟ್ರಾಬೆರಿ ಈಸಿ ಅಂತ ಅನ್ನಿಸ್ತು, ಸೊ ನಾನು ಸ್ಟ್ರಾಬೆರಿ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಫ್ರೂಟಲ್ಲಿ. ಅದನ್ನ ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಕ್ ಮಾಡಿ ಆ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೆ. ಫ್ರೂಟ್ ಸ್ವಲ್ಪ ಈಸಿ ಅನ್ನಿಸ್ತು ಫ್ಲವರ್ಗೆ ಕಂಪೇರ್ ಮಾಡಿದ್ರೆ. ಫ್ಲವರಲ್ಲಿ ನಾನು ಲೋಟಸ್ ಮಾಡಿದೆ. ಪೇಪರ್ ಕಟ್ಟಿಂಗ್ ಮಾಡ್ಕೊಳ್ಳೋದೆಲ್ಲ ಈಸಿ ಇತ್ತು, ಬಟ್ ಸ್ಟಿಕ್ ಮಾಡಿ ಥರ್ಮೋಕೋಲ್ ಕಟ್ ಮಾಡ್ಕೊಳ್ಳೋದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ನಿಸ್ತು. ಎಡ್ಜಸ್ ಎಲ್ಲ ಕಟ್ ಮಾಡಬೇಕಲ್ವ, ಶೇಪ್ ಬರಬೇಕು, ಮತ್ತು ಅಲ್ಲಿ ಪೇಪರ್ ಸ್ಟಿಕ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಸಮ್ಹೌ 2 ಗಂಟೆ ಟೈಮ್ ತೊಗೊಂಡು ಎರಡನ್ನೂ ಮಾಡಿದೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫೈನಲಿ ನಮ್ಮದು ಫ್ಲವರ್ ಮತ್ತು ಫ್ರೂಟ್ ರೆಡಿ ಆಯಿತು. ನೋಡಿ ಹೇಗೆ ಕಾಣ್ತಾ ಇದೆ ಫ್ಲವರ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರಿಯಾಗೆ ಇದು ಕೂಡ ತುಂಬ ಇಷ್ಟ ಆಯಿತು, ಸ್ಕೂಲಲ್ಲಿ ಟೀಚರ್ಸ್ಗೂ ಇಷ್ಟ ಆಯಿತು ಅಂತ ಮತ್ತೆ ಹೇಳಿದ್ಲು ಬಂದು. ನೋಡಿ, ಸ್ಕೂಲಿಂದ ಟೀಚರ್ ಕಳಿಸಿರೋ ವಿಡಿಯೋ. ಇಲ್ಲಿ ಮನೆ ಹತ್ರ ಒಂದು ಪ್ರೋಗ್ರಾಮ್ ನಡೀತಾ ಇತ್ತು, ನಮ್ಮ ಕರಾವಳಿ ಸ್ಪೆಷಲ್ ಯಕ್ಷಗಾನ ಮತ್ತು ಭರತನಾಟ್ಯಂ ಇತ್ತು. ನೋಡಿ, ಇಲ್ಲಿ ಡ್ಯಾನ್ಸ್ ಮಾಡ್ತಿರೋ ಹುಡುಗಿ ಹೆಸರು ರಚನಾ ರಾವ್ ಅಂತೆ. ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ಲು ಅಂದರೆ ನನಗೆ ತುಂಬ ಇಷ್ಟ ಆಯಿತು. ಡ್ಯಾನ್ಸು ಇಷ್ಟ ಆಯಿತು. ಮತ್ತು ನಾವು ಇಲ್ಲಿ ಕರಾವಳಿ ಭಾಗದಲ್ಲಿರೋದ್ರಿಂದ ನಾವು ಈ 3 ವರ್ಷ ಅಂತೂ ಇಲ್ಲಿರೋದು. ಆ 3 ವರ್ಷದಲ್ಲಿ ನಾವು ಎಲ್ಲನೂ ಯೂಸ್ ಮಾಡ್ಕೊಳ್ಬೇಕು, ಈ ಕ್ಲಾಸ್ನೆಲ್ಲ ಯೂಸ್ ಮಾಡ್ಕೋಬೇಕು ಅಂತ ನನ್ನ ಮಗಳಿಗೆ ಹೇಳಿದ್ರೆ ಭರತನಾಟ್ಯಂ ಮಾಡ್ತಾಳೆ, ಬಟ್ ಯಕ್ಷಗಾನ ಬೇಡ ಮಮ್ಮಿ, ಅದು ಅವಳಿಗೆ ಗೆಟಪ್ ನೋಡಿದ್ರೇ ಭಯ ಪಡ್ತಾಳೆ ಅವಳು ಯಕ್ಷಗಾನದ್ದು. ಹಾಗಾಗಿ ಇಲ್ಲ, ನಾನು ಯಕ್ಷಗಾನ ಹೋಗಲ್ಲ ಅಂತ ಹೇಳಿದ್ಲು. ಬಟ್ ನನಗೆ ಮಾತ್ರ ತುಂಬ ಇಷ್ಟ ಆಯಿತು ಡ್ಯಾನ್ಸು, ಕಾಸ್ಟ್ಯೂಮ್ ಎಲ್ಲ. ಬಟ್ ಅವ್ರ ಇಂಟ್ರೆಸ್ಟು ಮ್ಯಾಟರ್ ಆಗುತ್ತೆ ಅಲ್ವಾ, ಹಾಗಾಗಿ ಬೇಡ ಅಂತ ಬಿಟ್ಲು. ಮತ್ತು ಭರತನಾಟ್ಯಂ ಕ್ಲಾಸಿಗೆ ಹೋಗ್ತಾಳೆ, ಸ್ಕೂಲಲ್ಲೇ ಇರುತ್ತೆ ಅವಳಿಗೆ ಕ್ಲಾಸು. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದೆ ಹುಡುಗಿ. ತುಂಬ ಪ್ರೋಗ್ರಾಮ್ಸ್ ಇತ್ತು ಭರತನಾಟ್ಯಮ್ದು, ಯಕ್ಷಗಾನದ್ದು. ನಾನಿಲ್ಲಿ ಸೆಲೆಕ್ಟೆಡ್ ವೀಡಿಯೋಸ್ ಹಾಕಿದೆ, ಸುಮ್ಮನೆ ಪದೇ ಅದೇ ಹಾಕ್ತಾಯಿದ್ರೆ ನೋಡೋರಿಗೆ ಬೋರ್ ಆಗಬಾರ್ದು ಅಂತ. ಈ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಡ್ಯಾನ್ಸು. ಮತ್ತು ಸಂಕ್ರಾಂತಿ ಹಬ್ಬ ಇತ್ತಲ್ವ, ಹಾಗಾಗಿ ಮನೆ ಕ್ಲೀನ್ ಮಾಡ್ಕೋತಾ ಇದ್ವಿ. ಪದೇ ಮನೆ ಕ್ಲೀನ್ ಮಾಡೋ ವಿಡಿಯೋ ಬೇಡ ಅಂತೇಳಿ ಜಸ್ಟ್ ಕಿಚನ್ ವಿಡಿಯೋ ಅಷ್ಟೇ ಹಾಕ್ತಾಯಿದ್ದೀನಿ. ಬಾಕ್ಸಸ್ನೆಲ್ಲ ತೊಳೆದಿಟ್ಟಿದ್ದೆ ಹಿಂದಿನ ದಿವಸನೇ, ಎಲ್ಲ ಒಣಗಿತ್ತು. ಅದರಲ್ಲಿ ಇವಾಗ ಗ್ರೋಸರೀಸ್ನ ತುಂಬಿಸಿಡ್ತಾಯಿದ್ದೀನಿ. ಈ ಮಿಲ್ಟನ್ ಬಾಕ್ಸ್ನ ಈ ಸತಿ ಕಂಪ್ಲೀಟಾಗಿ ತೆಗೆದಿಟ್ಬಿಡ್ತಾಯಿದ್ದೀನಿ. ಬರೀ ಸ್ಕ್ವೇರ್ ಬಾಕ್ಸ್ನಷ್ಟೇ ಯೂಸ್ ಮಾಡ್ಕೋತಾ ಇರೋದು. ಸುಮ್ಮನೆ ಜಾಸ್ತಿ ಆದರೆ ನಮಗೆ ಮೇಂಟೈನ್ ಮಾಡೋಕ್ಕೆ ಕಷ್ಟ ಅಲ್ವಾ, ಹಾಗಾಗಿ ಆ ಸೆಟ್ನ ಫುಲ್ಲು ತೆಗೆದುಬಿಡೋಣ ಅಂತ ಈಗ ಸ್ಕ್ವೇರ್ ಬಾಕ್ಸಲ್ಲಿ ಎಲ್ಲ ಗ್ರೋಸರೀಸ್ನ ತುಂಬಿಸ್ಕೊತಾ ಇದ್ದೀನಿ. ಆಮೇಲೆ ಲಾಸ್ಟ್ 2 ಮಂತ್ಸಿಂದ ಆರ್ಡ್ರ್ ಮಾಡಿರೋ ಗ್ರೋಸರೀಸ್ ಆಲ್ಮೋಸ್ಟ್ ಹಾಗೆ ಉಳಿದ್ಬಿಟ್ಟಿದೆ ಎಲ್ಲ. ಆಮೇಲೆ ಈ ಸತಿ ಮಾತ್ರ ಜಾಸ್ತಿ ಕುಕ್ ಮಾಡೋಕ್ಕೆ ಆಗ್ತಾಯಿಲ್ಲ, ಏನು ಎಲ್ಲ ಯೂಸ್ ಮಾಡ್ಕೊಳ್ಳೋಕ್ಕಂತೂ ಆಗಿಲ್ಲ. ನೂಡಲ್ಸ್, ಪಾಸ್ತಾ ಎಲ್ಲ ಹಾಗೆ ಉಳಿದ್ಬಿಟ್ಟಿದೆ. ನನ್ನ ಹಸ್ಬೆಂಡ್ ಕೂಡ ಇದನ್ನೆಲ್ಲ ತಿನ್ನೋದಿಲ್ಲ. ನನಗೆ ರಿಯಾಗಷ್ಟೇ ಮಾಡ್ಕೊಳ್ಳೋಕ್ಕೆ ನನಗೂ ಬೇಜಾರು. ಎಲ್ಲ ಮಸಾಲಾಸು, ಬಿಸಿಬೇಳೆಬಾತ್ ಪೌಡ್ರ್ ಎಲ್ಲ ಹಾಗೆ ಉಳಿದ್ಬಿಟ್ಟಿದೆ. ಈ ಸತಿ ಏನೋ ಗ್ರೋಸರೀಸ್ ತರೋ ಪ್ಲ್ಯಾನ್ ಅಂತೂ ಇಲ್ಲವೇ ಇಲ್ಲ. ಫಸ್ಟ್ ಇದನ್ನೆಲ್ಲ ಮುಗಿಸೋಣ ಅಂತ. ನಾನು ಯಾವಾಗಲೂ ನನಗೆ ಇದು ಲ್ಯಾವೆಂಡರ್ ಸ್ಮೆಲ್ ಇಷ್ಟ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಎವ್ರಿ ಮಂತ್ ಇದನ್ನೇ ಆರ್ಡ್ರ್ ಮಾಡಿ ಆ ಸ್ಮೆಲ್ ನನಗೆ ಬೋರ್ ಹಿಡಿಸ್ಬಿಟ್ಟಿದ್ದಾರೆ ಇವಾಗ. ಆಮೇಲೆ ನನಗೆ ಎಷ್ಟು ಬೇಕೋ ಅಷ್ಟು ಕಾಳನ್ನೆಲ್ಲ ತೆಗೆದಿಟ್ಕೊಂಡೆ. ನಾನು ಸ್ವಲ್ಪ ಅಷ್ಟೇ ತೆಗ್ದಿದ್ದೀನಿ ಈ ಸತಿ. ಮತ್ತು ಮೀಶೋದಲ್ಲಿ 2 ಗ್ಲಾಸ್ ಜಾರ್ನ ಆರ್ಡ್ರ್ ಮಾಡಿದ್ದೆ, ಒಂದು ಎಣ್ಣೆ ಮತ್ತು ಒಂದು ತುಪ್ಪಕ್ಕೆ ಅಂಥೇಳಿ. ಇವಾಗ ಚಪಾತಿ ಅದೆಲ್ಲ, ದೋಸೆ ಚಪಾತಿ ಮಾಡೋವಾಗ ನನಗೆ ಸ್ಪೂನಲ್ಲಿ ಎಣ್ಣೆ ತೊಗೊಂಡು ಬಟ್ಲಲ್ಲಿ ಎಣ್ಣೆ ತೊಗೊಂಡು ಹಾಕೋಕ್ಕೆ ಏನೋ ಒಂಥರ ಕಿರಿಕಿರಿ ಅಂತ ಅನಿಸುತ್ತೆ. ಈ ಡಬ್ಬದಲ್ಲಿ ಆಯಿಲ್ ಬ್ರಷ್ ಇದೆ ಅಲ್ವಾ, ಸ್ವಲ್ಪ ಈಸಿ ಅಂತ ಅನಿಸುತ್ತೆ ಅಂಥೇಳಿ ನಾನು ಇದನ್ನ ಆರ್ಡ್ರ್ ಮಾಡಿಕೊಂಡೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಆ ಪ್ರೈಸ್ಗೆ ಚೆನ್ನಾಗಿದೆ. ಇದು ತುಪ್ಪಕ್ಕೆ ಅಂತ. ತುಪ್ಪ ದೊಡ್ಡ ಡಬ್ಬದಲ್ಲೇ ಸ್ಪೂನ್ ಇಟ್ಬಿಟ್ರೆ ನನಗೆ ಇಷ್ಟ ಆಗೋದಿಲ್ಲ, ಇದರಲ್ಲಿ ಸ್ವಲ್ಪ ತಗೋಬೋದು ಅಂತ. ನೋಡಿ, ಫೈನಲಿ ಕಿಚನ್ ಈ ಥರ ಕ್ಲೀನ್ ಆಯಿತು. ಇದರಲ್ಲಿ ಅರ್ಧ ಡಬ್ಬಗಳೇನಾದ್ರು ತೆಗೆದಿದ್ದಕ್ಕೆ ಜಾಗ ಎಷ್ಟು ಉಳಿದಿದೆ ಅಂತ ಅನಿಸುತ್ತೆ ನೋಡಿ.
ಇದು ನನ್ನ ಹತ್ರ ಹಾಫ್ ಡಜನ್ ಬಾಕ್ಸ್ ಇದೆ. ಇದರಲ್ಲಿ ನಾನು 3 ಇಟ್ಕೊಂಡಿದ್ದೀನಿ. ಎಣ್ಣೆ ತುಪ್ಪ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.